2002ರಲ್ಲಿ DCC ಬ್ಯಾಂಕ್ನಿಂದ ಕೇವಲ 55 ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ಸನ್ಮಾನ್ಯ ಶ್ರೀ ಗುರುಪಾದಪ್ಪ ನಾಗಮಾರಪಳ್ಳಿ ಸಾಹೇಬರು 18 ವರ್ಷದಿಂದ ಪೆಂಡಿಂಗ್ ಬಿದ್ದಂಥ ಕಾರ್ಖಾನೆ ಇನ್ನೇನದು ಆರಂಭ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲ ರೈತರದು, ಜಿಲ್ಲೆಯ ಎಲ್ಲ ಪ್ರಮುಖರದು ಮತ್ತು ರಾಜ್ಯ ಸರ್ಕಾರದ ಸಹಕಾರ ಪಡೆದು ಕೇವಲ 55 ಕೋಟಿ ರೂಪಾಯಿ ಆ ಸಂದರ್ಭದಲ್ಲಿ ಸಾಲ ತೆಗೆದುಕೊಂಡು ಆ ಕಾರ್ಖಾನೆಯನ್ನು 18 ತಿಂಗಳಲ್ಲಿ ಸ್ಥಾಪಿಸಿದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದೆ ಅಂತ ನಾನು ಹೇಳಿಕೆ ಚಾಲು ಯಾರು ತಾಳಿ ಬರ್ಸ್ಬೇಡ್ರಿ. ಆ 55 ಕೋಟಿ ತಗೊಂಡಂಥ ಸಾಲ ಮತ್ತು ಪದೇ ಪದೇ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರೈತ ಸಂಘಟನೆಗಳ ಒತ್ತಾಯದಿಂದ ಕೈಗೊಂಡಂಥ ಅಗೇನೆಸ್ಟ್ FRP ನಿರ್ಣಯಗಳ ಕಾರಣಗಳಿಂದ, ಅಂದರೆ FRPಗಿಂತ ಹೆಚ್ಚಿನ ದರ ಕೊಟ್ಟ ಪರಿಣಾಮವಾಗಿ ನಾವು ಈವರೆಗೆ DCC ಬ್ಯಾಂಕಿಗೆ 588 ಕೋಟಿ ರೂಪಾಯಿ ಬಡ್ಡಿ ಏನದ ಅಂತಂದ್ರೆ ನಮ್ದು ಆಗಿದೆ ಅಂತ ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಿಕೆ ಚಾಲು. डीजल में है दम मार्केट से ₹1 कम. JS होलकुंडे पेट्रोलियम, NH 65 रोड, हल्ली विलेज, बसवा कल्याण. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन. करें एक बेहतर कल की शुरुआत आज से. ಯಾಕಂದ್ರೆ ಗೊತ್ತಿರಬೇಕಿದೆ ಇಡೀ ಜಿಲ್ಲೆ ಜನಕ್ಕೆ 669 ಕೋಟಿ ನಾರಾಯಣಜಕ್ಕೆ ಸಾಲ ಇದೆ, ನಾರಾಯಣಜಕ್ಕೆ ಸಾಲ ಇದೆ, ಅಲ್ಲಿ ಏನೋ ಲೂಟಿ ಆಗಿದೆ, ಯಾರೋ ಎತ್ಕೊಂಡು ಹೋಗಿದ್ದಾರೆ ಅನ್ನೋ ಚರ್ಚೆಗಳು ಇದ್ದಾಗ ಒಬ್ಬ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆ, ನಮ್ಮೆಲ್ಲ ನಿರ್ದೇಶಕರ ಕರ್ತವ್ಯ ಇದೆ ತಮ್ಮ ಮುಂದೆ ಸ್ಪಷ್ಟಪಡಿಸಬೇಕಂತ ಹೇಳ್ತಾ ಇದ್ದೀನಿ. 588 crores ವಿತ್ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಹೇಳ್ತಾ ಇದ್ದೀನಿ. ಹಾಗಾಗಿ ಅದು ಸಾಲ ಇವತ್ತು 669 ಕೋಟಿಗೆ ಮುಟ್ಟಿದೆ. ನಾನು ಹೇಳಿದೆ ಕಾರ್ಖಾನೆ ಒಂದೇ ನಮೂನದಿಂದ ನಾಷ್ಟ ಆಗಿಲ್ಲ ಅಂತ ಹೇಳಿ. FRP ಅಗೇನೆಸ್ಟ್ ಮತ್ತು ಸಕ್ಕರೆ, ಉಚಿತ ಸಕ್ಕರೆ ಕೊಟ್ಟಿದ್ದ ಕಾರಣಕ್ಕೆ 280 ಕೋಟಿ ರೂಪಾಯಿ ಹೋಗಿದೆ. 280 ಕೋಟಿ ರೂಪಾಯಿ ಈವರೆಗೆ ನಾರಾಯಣದಿಂದ 2002ರಿಂದ ಲೆಕ್ಕ ಹಾಕಿದರೆ ಅಗೇನೆಸ್ಟ್ FRP ಮತ್ತು ಉಚಿತ ಸಕ್ಕರೆ ಕೊಟ್ಟಿದೆ 280 ಕೋಟಿ ರೂಪಾಯಿ ಅನ್ನೋದಂತಂದು ನಮ್ಮ ಹೆಚ್ಚುವರಿ ಪೇಮೆಂಟ್ ಏನೋದಂದ್ರೆ ಹೋಗಿದೆ ಇವತ್ತು ರೈತರಿಗೆ. Sky Sunshine School, step towards better future. Noble Public School, English Medium, Baswa Kalyan. Vishal Mega Mart. Visit once. Avail great offers. Ivani Yusuf Tower near Narayanpur Cross Bus Stand Road, Baswa Kalyan. ಅಂದ್ರೆ ಆ ದುಡ್ಡು ರೈತರಿಗೆ ಹೋಗಿದೆ, ಬೇರೆ ಕಡೆನೇ ಏನು ವೈಯಕ್ತಿಕವಾಗಿ ಏನೋ ಆಗಿದ್ದಿಲ್ಲ ಎಂಬ ಮಾತೇನದು ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ. ಆ 280ಕ್ಕೆ ಬಡ್ಡಿ ಬೇರೆ ಮತ್ತೆ ಸಪ್ರೇಟ್, ಯಾಕಂದ್ರೆ ನಮ್ಮ ಹತ್ತಿರತ್ತು ಬೇರೆ ಏನು ಸೋರ್ಸ್ ಇಲ್ಲ. ಅದು ಅಲ್ಲಿಂದಲ್ಲೇ ಹೆಚ್ಚಾಗಿ ಇವತ್ತು ಆ ಸಾಲ ಹೆಚ್ಚಾಗಲಿಕ್ಕೆ ಕಾರಣ ಇದೆ. ಆ ಸಾಲ ಒಂದು ಬಿಟ್ಟರೆ ಇಡೀ ಜಿಲ್ಲೆಯಲ್ಲಿ ನಾರಾಯಣ ಸಹಕಾರ ಸಕ್ಕರೆ ಕಾರ್ಖಾನೆ ನಂಬರ್ 1 ಇದೆ ಅಂತ ನಾನು ಇವತ್ತು ಹೇಳಿಕ್ಕೆ ಇಚ್ಛಪಡ್ತೀನಿ. ಸನ್ಮಾನ್ಯ ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಯಾವ ಕಂಪನಿಗಳಿಗೆ ಅಪ್ರೋಚ್ ಆಗ ಅವತ್ತಿನ ಸಂದರ್ಭದಲ್ಲಿ ಅದು ಉತ್ತಮ್ ಇರ್ಬೋದು, ಅದು ಲಿಪಿ ಇರ್ಬೋದು, ಯಾರ್ಯಾರಿಗೆ ಸಂಪರ್ಕ ಮಾಡಿ ಆ ಮಷಿನರಿ ಹಾಕಿದ್ದಾರೆ, ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ ಹೊಸದಾಗಿ ಕಾಣಿಸುತ್ತೆ. ಅಷ್ಟು ನಂಬರ್ 1 ಕಾರ್ಖಾನೆ ಇವತ್ತು ನಾರಾಯಣ ಶುಗರ್ ಫ್ಯಾಕ್ಟ್ರಿ ಇದೆ. ಎಕ್ಸೆಪ್ಟ್ ದಟ್ ಲೋನ್ ಒಂದು ವಿಷಯವನ್ನು ಬಿಟ್ಟರೆ ಅದಕ್ಕೆ ನಾವೇ ಈಗ ನನಗೆ ಉದಾಹರಣೆ ತೊಗೊಂಡ್ರು ತಾವು ಚಿಂತೆ ಇಲ್ಲ. 5 ವರ್ಷದಿಂದ ಯಾವ ಸಾಲ ತೊಗೊಂಡಿಲ್ಲ, ನಾವು ಸಾಲ ಕೊಡೋ ಪರಿಸ್ಥಿತಿದಾಗೂ ಇಲ್ಲ. ಆಗಿಂದಾಗೆ ಕಿರಾಣ ತಂದು ಅಡಿಗೆ ಮಾಡಿ ಪರ್ಫೆಕ್ಟಾಗಿ ಯಾರ್ದು ₹1 ಬಾಕಿ ಇಲ್ದಂಗೆ ಆ ಸಕ್ಕರೆ ಕಾರ್ಖಾನೆ ನಡೆಸಿದ್ದೇವೆ. ಮತ್ತು ಇವತ್ತು 20 ಕೋಟಿ ನಾವು ಲಾಭ ತಂದಿದ್ದೇವೆ ಅಂದರೆ ಇದ್ರ ಮೇಲೆ ತಾವು ಅರ್ಥ ಮಾಡ್ಕೋಬೋದು ಎಂಬ ಮಾತೇನದು ನಾನು ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛಪಡ್ತೇನೆ. ಆ ಕಾರ್ಖಾನೆ ನಂಬರ್ 1 ಕಾರ್ಖಾನೆ ಇದೆ. ಸಾಲದ ಹೊರೆಯಲ್ಲಿ ಇದೆ ಅನ್ನೋದೊಂದು ವರ್ಡ್ ಬಿಟ್ಟರೆ ಆ ಸಂಸ್ಥೆಗೆ ಯಾರೂ ಕೈ ಹಚ್ಚಕ್ಕಾಗಲ್ಲ ಎಂಬ ಮಾತೇನದ ಯಾವ ಲೀಗಲ್ ನಡೀತಾ ಇಲ್ಲ. ಅಲ್ಲಿ DCC ಬ್ಯಾಂಕ್ನಾಗ ರೆಸಲ್ಯೂಷನ್ಸ್ಗಳು ಯಾವ ಲೀಗಲ್ ಆಗಿ ನಡೀತಾ ಇಲ್ಲ. ಅಲ್ಲಿ ಉಸುಬ್ ಕುದಿಲತ್ತದಲ್ಲಿ ಸದ್ಯ ಕೇಳೋರು ಯಾರೂ ಇಲ್ಲ, ಅಪೋಸಿಷನ್ ಇಲ್ಲ ಅಂದಂಗಾಗಿದೆ. ನೋಡೋಣ, ಸಮಯ ಬರ್ತು ಸರ್. ಅಲ್ಲಿ ಸುಭಾಷ್ ಗಂಗಾ ಅನ್ನೋರು, ಗಂಗಾ ಕಂಪನಿದವರು ಮೊದಲನೇ ಆಗಿ ತಗೊಂಡಿದ್ರು. ಅವರಿಂದ ಈಗ ಅವ್ರು ಒಲ್ಲ ಅಂತ ಬರ್ಕೊಟ್ಟಾರ. ಸೆಕೆಂಡ್ ಬಸವರಾಜ್ ಅನ್ನೋರಿಗೆ ಮತ್ತೆ ಆರ್ಡರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಬೆಂಗಳೂರಿನೆಲ್ಲ ಆಗಿ ಸಭೆ ಸುಳ್ಳ? ಯಾರಿಗೂ ಮೂರ್ಖ ಮಾಡ್ಬೇಕಲ್ಲತ್ತೀರಿ? ಬಟ್ ಇಲ್ಲಿ ಮಾರ್ಲತ್ತಾರ ಸರ್. ಮಣ್ಣಿನ ಬೋರ್ಡ್ ರೆಸಲ್ಯೂಷನ್, DC ಬ್ಯಾಂಕ್ ಬೋರ್ಡ್ ರೆಸಲ್ಯೂಷನ್ ಪ್ಲಾಟ್ ಮಾಡಿ ಮಾರ್ಬೇಕಂತ ರೆಸಲ್ಯೂಷನ್ ಮಾಡಿದ್ದಾರೆ. ಯಾರು ಕೇಳಬೇಕು? ನಾ ಮಾಡಿ ತೋರಿಸ್ತೀನಿ ಅಲ್ಲತ್ತಾರ. ಈಗ ಮೇಡಮ್ಗೂ ನಾನು ಲೆಟರ್ ಕೊಡಕ್ಕೆ ಹೋದ್ರೆ ನಾನು ಕೀಲಿ ಹಾಕಿ ತೋರಿಸ್ತೀನಿ. ನಂದು ಹಾಕ್ರಿಂದ ನನ್ನ ವೈಯಕ್ತಿಕ ಏನಿಲ್ಲ. ನಂದೇನದ ಒಂದು ಕ್ವಿಂಟಲ್ ಸಕ್ಕರೆ ಅಲ್ಲಿ ಇಲ್ಲ. ನೋಡೋಣ, ರೈತರು ಈ ಕಡೆಯಿಂದ ಒಂದು 10,000 ರೈತರು ಬರ್ತಾರೆ. ಆಗಲಿ, ಕಾನೂನು ವ್ಯವಸ್ಥೆನೇ ಹಾಳ್ಗೆಡೋದು ಕೆಲಸ ತಮ್ಮದಿದೆ ಅಂದರೆ ಹಂಗೆ ಆಗ್ತದೆ. ಅದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ರ ಬಗ್ಗೆ ದಯವಿಟ್ಟು ನಾನು ಕಳಕಳಿಯಿಂದ ವಿನಂತಿ ಮಾಡ್ಲತ್ತೀನಿ. ದಯವಿಟ್ಟು ಅಮರ್ ಖಂಡ್ರೆ ಅವ್ರಿಗೆ ಕಂಟ್ರೋಲ್ ಮಾಡ್ರಿ. ಇಲ್ಲ ನಿಮ್ಮ ರಾಜಕೀಯ ಭವಿಷ್ಯಕ್ಕೂ ಕೂತು ಬರ್ತದ.
ನಿಮಗೂ ಕೆಟ್ಟ ಹೆಸರು ಬರ್ತದ. ಇದೇನು ಅಮರ್ ಕಂಡ್ರೆ ದ್ವೇಷದ ರಾಜಕೀಯ ಮಾಡತ್ತಾರ, ಇದನ್ನ ನಿಲ್ಲಿಸ್ಲಕ್ಕೆ ಹೇಳ್ರಿ ಅಂತ ನಾನು ವಿನಂತಿ ಮಾಡ್ತೀನಿ. ಜನ ಎಲ್ಲ ಡಂಬರಾಟ ನೋಡ್ತಾ ಇದ್ದಾರೆ. ನಾವು ಅಷ್ಟು ಈಜಿ ತಿಳ್ಕೊಳ್ಬೇಡ. ಉಮಾಕಾಂತ್ ನಾಗಮಾರ್ಪಳ್ಳಿ ಅವರಿದ್ದಾಗ DCC ಬ್ಯಾಂಕ್ ಲಾಭದಲ್ಲಿತ್ತು. ಗುರುಪಾದಪ್ಪ ನಾಗಮಾರ್ಪಳ್ಳಿಜಿ ಅವರಿದ್ದಾಗ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಮೇಲೆ ಪ್ರಶಸ್ತಿ ತಗೊಂಡಿದ್ದೆವು. ಈಗ ಯಾಕೆ 189 ಕೋಟಿ ಲಾಸ್ ಆಯ್ತು? ಇವೇ ಶುಗರ್ ಫ್ಯಾಕ್ಟ್ರಿ ಲೋನ್ ಆಗ್ಬಿದ್ದು. ಯಾರು ನಬಾರ್ಡ್ ಕಂಪ್ಲೇಂಟ್ ಕೊಟ್ಟರು ಈ ಶುಗರ್ ಫ್ಯಾಕ್ಟ್ರಿಗಳು ಕೆಲಪ್ಪ? ಯಾರು RCS ಕಂಪ್ಲೇಂಟ್ ಕೊಟ್ಟರು? ಯಾರು ಜಿಲ್ಲಾಕ್ಕೆ ಬೆಂಕಿ ಹಚ್ಚಿ ಪೂರ ಜಿಲ್ಲಾ ಅಭಿವೃದ್ಧಿ ಹಾಳು ಮಾಡಿದ್ರು? ಬರ್ಲಿ, ಮುಂದಿನ ದಿನದಾಗ ಹೇಳ್ತೀನಿ ನಾನು. ಇದೇ ಅಮರ್ ಖಂಡ್ರೆನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಲಸಿದಿಂದ. ನಮಗೆ ಇನ್ನ ಹಾಳು ಮಾಡೋದಿಲ್ಲ. ಉಮಾಕಾಂತ್ ನಾಗಮಾರ್ಪಳ್ಳಿ ಅವ್ರು ಹಿನ್ನ ಯಾಕೆ ಸುಮ್ ಕುಂತಾರ ನಾವೇ ಕೇಳ್ತೇವ್ರಿ ಬಾರ್ ಅವ್ರು ಯಾಕೆ ಸುಮ್ ಕುಂತಾರ ನಾವೇ ಬಾರ್ ಅವರಿಗೆ ಉಲ್ಟಾ ಚಡಿಸ್ತೇವೆ. ಅಣ್ಣ ನೀವ್ಯಾಕೆ ಸುಮ್ ಕೂತೀರಿ ಅಂತ ಅವ್ರಂತಾರ. ನಮ್ಮ ಅಪ್ಪರ್ ಕಟ್ಟಿ ಸಂಸ್ಥೆ ಹಾಳಾಗ್ಬಾರ್ದು, ಏನ್ ರಾಜಕೀಯದ ಅವ್ರಿಗೆ ಎಚ್ಚರಲ್ಲ, ಅವ್ರು ಚಂದ ಮಾಡಿ ತೋರ್ಲಿ, ನಾವು ಸಪೋರ್ಟ್ ಮಾಡಾರಿ ಅಂತ ಸುಮ್ ಕೂತಾರ. ನಾವ್ ಎದುರೇ ಹೇಳತ್ತೀನಿ, ಅವ್ರ ಪಕ್ಕಕ್ಕೆ ಕುಡ್ಸ್ಕೊಂಡು ಈ ಮಾತು ಹೇಳತ್ತೀನಿ, ಸುಳ್ಳು ಹೇಳಕ್ ಬರಲ್ಲ ನನಗೆ.